Hello and welcome back to my YouTube channel. So 21st September is a very special day for me and ಎಲ್ಲ ಗೊತ್ತಿರಂಗೆ ಇವತ್ತು ನನ್ನ ಬರ್ಡೇ ಅಂದರೆ ನಿಮ್ಮ ವ್ಲಾಗ್ ಮಾಸ್ಟರ್ DV ಅವರ ಬರ್ಡೇ. ಇನ್ನೊಂದು ಏನಕ್ಕಪ್ಪ ಈ ಇಯರ್ ನನಗೆ ತುಂಬ ಸ್ಪೆಷಲ್ ಅಂದರೆ ಈ ಇಯರ್ ನನ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನನ್ನ ಬರ್ಡೇನ ಆಫ್ಟರ್ ಲಾಂಗ್ ಟೈಮ್. ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ತಿರೋದು ಆಫ್ಟರ್ ಸೊ ಲಾಂಗ್ ಟೈಮ್. ಸೊ ಅದಕ್ಕೆ ಈ ಬರ್ಡೇ ನನಗೆ ತುಂಬ ಸ್ಪೆಷಲ್ ಆಗಿದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನನ್ನ ಫಸ್ಟ್ ಇಯರ್ ಬರ್ಡೇಯಿಂದನೂ ಎವ್ರಿ ಇಯರ್ ನಾನು ಅನಾಥಾಶ್ರಮಲ್ಲೇ ಸೆಲೆಬ್ರೇಟ್ ಮಾಡ್ಕೊ ಬಂದಿರೋದು. ಅದು ನನ್ನ ಅಪ್ಪ ಫಾಲೋ ಮಾಡಿದ್ದ ಒಂದು ರಿಚುವಲ್. ಸೊ ಆ ರಿಚುವಲ್ ಇನ್ನೂ ಬ್ರೇಕ್ ಮಾಡಿಲ್ಲ, 1 ಇಯರ್ ಕೂಡ ಬ್ರೇಕ್ ಮಾಡಿಲ್ಲ. ಆ್ಯಂಡ್ ಈ ಇಯರ್ ಕೂಡ ರಾತ್ರಿ ಊಟಕ್ಕೆ ಇಟ್ಕೊಂಡಿದ್ದೀವಿ ಅನಾಥಾಶ್ರಮಲ್ಲಿ. ಸೊ ಆ ಪ್ಲ್ಯಾನ್ಸ್ ಇದೆ ಇವತ್ತು. ಹಾಗೆ ಫ್ರೆಂಡ್ಸ್ ಎಲ್ಲ ಬಂದು ಹೋದರು, ಬಂದು ಕೇಕ್ ಕಟ್ ಮಾಡ್ದೆ, ಅದನ್ನ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ನಿನ್ನೆ ನೈಟ್ ಕೂಡ ಒಳ್ಳೆ ಬರ್ಡೇ ಸೆಲೆಬ್ರೇಷನ್ ಆಯಿತು. ಅಪ್ಪ ಅಮ್ಮ ನನ್ನ ಅತ್ತೆ ಎಲ್ಲ ಸೇರಿಕೊಂಡು ಒಂದು ಸರ್ಪ್ರೈಸ್ ಸೆಲೆಬ್ರೇಷನ್ನ ಪ್ಲ್ಯಾನ್ ಮಾಡಿದರು ಅಜ್ಜಿ ಮನೇಲಿ. ಸೊ ಅದ್ರದ್ದು ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಆಯಿತಾ? ಥ್ಯಾಂಕ್ ಯು ಹೌದಾ? ಸೂಪರ್. Happy birthday to you. Happy birthday to you. Happy birthday to you. Happy birthday to you. Oh my God! ಹೊಡೆದಲ್ಲ ಮಗನೇ ಚಾನ್ಸ್. 17 ದಿಮೋ ಹೊಸದು ಲೇಟೆಸ್ಟ್ ಎಡಿಷನ್. ಕೇಕ್ ತಿನ್ಸಿ. ತಿನ್ಸ್ರೆ ತರಿ ನೋಡಿ ಇಲ್ಲಿ ಇದು ನೋಡಿ. ಸೊ ಇವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಎಲ್ಲ ರೆಡಿ ಆದೆ. ಇವಾಗ ಅಜ್ಜಿ ಮನೆ ಕಡೆ ಹೊರಡಬೇಕು, ಯಾಕಂದರೆ ಅಲ್ಲಿ ಪೂಜೆ ಇದೆ ಆ್ಯಂಡ್ ಊಟ ಕೂಡ ಇಟ್ಕೊಂಡಿದ್ದಾರೆ. ಆ್ಯಂಡ್ ನೋಡ್ಬೋದು, ಇದು ನನ್ನ ಬರ್ಡೇ ಔಟ್ಫಿಟ್. ಆ್ಯಂಡ್ ಇಲ್ಲಿ ನನ್ನ ತಮ್ಮ ಇದ್ದಾನೆ, ನಮ್ಮ ಚಿಕ್ಕಮ್ಮನ ಮಗ. ಮತ್ತು ಇಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಇವತ್ತು ಬಂದು ಗಿಫ್ಟ್ ಮಾಡ್ದ ಕ್ರಾಕ್ಸ್ನ, ಯಶಸ್ ಅಂತ. ತುಂಬ ಚೆನ್ನಾಗಿದೆ ಕ್ರಾಕ್ಸ್. ಅಜ್ಜಿ ಮನೆಗೆ ಬಂದೆ ಆ್ಯಂಡ್ ಇವನ್ ಕುಶಾಲ್ ಅಂತ, ಇದೇ ರೋಡಲ್ಲಿ ಆಡ್ತಿದ್ವಿ ನಾವು. ಮೈ ಚೈಲ್ಡ್ಹುಡ್ ಫ್ರೆಂಡ್. ಇಲ್ಲೇ ಕ್ರಿಕೆಟ್ ಆಡ್ತಾ ಇದ್ವಿ. ಇದು ನಮ್ಮ ಅಜ್ಜಿ ಮನೆ. ಇಷ್ಟೇ, ಅಲ್ಲಿ ಆ ರೆಡ್ ಕಾರಿಂದ ಇದೇ ಬೌಂಡ್ರಿ. ಇದೇ ನಮ್ಗೆ ಅವಾಗ ದೊಡ್ಡ ಗ್ರೌಂಡ್ ತರ. ನಮ್ದೇ ಅಡ್ಡ. ಆಲ್ಮೋಸ್ಟ್ ಖುಷಿನ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಗೊತ್ತು. ಮೈ ಲಾಂಗೆಸ್ಟ್ ಫ್ರೆಂಡ್ ಇವನೇ. ತರ್ಲೆಗಳಿಬ್ರು ಮನೆಯಿಂದ ಮನೆ ಆಟ ಆಡೋದು, ಏನೇನೆಲ್ಲ ಆಟ ಆಡ್ತಿದ್ವಿ ಸಮ್ಮರ್ ಹಾಲಿಡೇಸ್ ಅಲ್ಲಿ. ಐಡೆಂಟಿಕೋ, ಕ್ಯಾರಮ್, ಚೆಸ್ಸು, ಕುಂಟೆ ಬೆಲೆ. ಅವಾಗ ಚಿಕ್ಕವರಿದ್ದಾಗ ಹೇಳ್ತಿರೋದು. ಇನ್ನ ಇದಾರೆ ಆಕ್ಚುಲಿ ಇಬ್ರು ಮೂರ್ ಜನ, ಬಟ್ ನಾಪತ್ತೆ ಆಗ್ಬಿಟ್ಟವ್ರೆ. ಹೌದು, ಕರ್ಕೊಂಬೇಕೆಲ್ಲ. ಸೊ ಇವಾಗ ನಾನು ಖುಷಿ ಹಂಗೆ ಅರೋಮಾ ಬೇಕ್ರಿಗೆ ಬಂದು ಖುಷಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾನೆ. ನೋಡ್ಬೋದು, ನಾವಿಬ್ಬರೇ ಇರೋದು. ಒಂದು ಸ್ಲೈಸ್ ತಗೊಂಡು ಹಂಗೆ ಆಚೆ ಕುತ್ಕೊಂಡು
ಮಾತಾಡ್ಕೊಂಡಿದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅನಾಥಾಶ್ರಮ ಕಡೆ ಹೊರಟಿದ್ದೀವಿ ಊಟಕ್ಕೆ. ಟೈಮ್ ಬಂದು 7 ಗಂಟೆ ಆಗಿದೆ. 7:15 ಇರೋದು ಊಟ. ಆ್ಯಂಡ್ ನಮ್ಮ ಬ್ರೂನೋನ್ ಕೂಡ ಕರ್ಕೋತಾ ಇದ್ದೀವಿ. ಇಲ್ಲೇ ಬುಟ್ಟಿಲಿ ಹಾಕ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಅಪ್ಪ ಹೊರಟಿದ್ದಾರೆ ಆ್ಯಂಡ್ ಅಮ್ಮ ಅವರೆಲ್ಲ ಜಾಯ್ನ್ ಆಗ್ತಾರೆ. ನಾನು ಆನ್ ದ ವೇ ಹೋಗಿ ಮಕ್ಕಳಿಗೆ ಪೆನ್ಸ್ ಮತ್ತು ಪೆನ್ಸಿಲ್ನೆಲ್ಲ ತೊಗೊಂಡು ಹೊರಡ್ತೀನಿ. ಪೆನ್ನು 15, ಪೆನ್ಸಿಲ್ಲು 10 ಕೊಡಿ. ಒಂದು ಪ್ಯಾಕೆಟ್ ತೊಗೊಂಬಿಡಿ, 10 ಬರುತ್ತೆ. ಹಾಂ. ಸೊ ಈಗ ಅನಾಥಾಶ್ರಮ ರೀಚ್ ಆದ್ವಿ. ಕಾರಲ್ಲೆಲ್ಲ ಒಳಗೆ ಇಟ್ಟಿದ್ದೀವಿ. ಆ್ಯಂಡ್ ಬನ್ನಿ ನೋಡೋಣ. ಇಲ್ಲೇ ಹಿಡ್ಕೊ. ಹಾಂ, ಇರ್ತೀರಿ. ಇವ್ರು ನಮ್ಮ ಚಿಕ್ಕಮ್ಮ ಲಾಗಲ್ಲಿ. ಹಾಂ, ಇವ್ರು ನಮ್ಮ ಅತ್ತೆ, ಇವರು ರಕ್ಕಿ ಮಾಮ, ಇವ್ರು ನನ್ನ ತಮ್ಮ. ಹಾಂ, ತರ್ತೀನಿ. ಒಳಗಿದೆ ಇರಲ್ವಾ ಪೆನ್ನು ಪೆನ್ಸಿಲ್ ತರ್ತೀನಿ. ಬ್ರೂನೋ ಅಂತ ಚೆನ್ನಾಗಿಯಾ? ನಿಮ್ಮ ಕಂಡ್ರೆ ಇಷ್ಟ ಆಯ್ತು ಅನ್ಸುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ರಿಲಿಜಿಯನ್. ಉದಾಹರಣೆಗೆ ಈಗ ನಮ್ಮವನು ಅಲ್ಲಾಹ್ ಅಕ್ಬರ್ ಅವನು ನೋಡ್ಕೋತಾರೆ. ಎಲ್ಲರೂ ಯಾವ ಜಾತಿ ಜನಾಂಗ ಏನು ಭೇದ ಭಾವನೂ ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರದ್ದು ಕೆಲವು ಡೊನೇಷನ್ಗಳಲ್ಲಿ ಅದರಲ್ಲಿ ನಡೀತಾ ಇದೆ. ಸೊ ದಿ ಮಂತ್ ವಿ ಪ್ರೇ ಗಾಡ್ ಟು ಗಿವ್ ಯು ಎನ್ಹಾನ್ಸ್ಡ್ ಇಂಟೆಲಿಜೆನ್ಸ್ ಟು ಅಕಾಂಪ್ಲಿಷ್ ಯುವರ್ ಪೋಸ್ಟ್ ಗ್ರಾಜುಯೇಷನ್ successfully and then afterwards a wonderful placement. Thank you. And we wish you all the success, and also wish you God, we request God to give you enormous love and affection towards your parents and brothers and sisters and society, and wish you a wonderful health, sir. Thank you. Thank you. ಸೊ ಒಂದು ಸ್ಮಾಲ್ ಟೂರ್ ಮಾಡ್ತೀನಿ. ಇಲ್ಲೆಲ್ಲ ಇವಾಗ ಲೈಬ್ರರಿ ಥರ ಎಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ, ಎಲ್ಲ ಓದ್ಕೊಂಡು ಇದು ಮಾಡೋಕ್ಕೆಲ್ಲ. ಆ್ಯಂಡ್ ಜಾಗ ಇಲ್ಲೇ ಅಂತವರೆಲ್ಲ ಮಲ್ಕೊಳ್ಳೋದು. ಅಲ್ಲಿ ಒಳಗೆ ಸ್ವಲ್ಪ 2 ರೂಮ್ಸ್ ಇದೆ, ಮತ್ತು ಇಲ್ಲೂ ಎಲ್ಲ ಮಾಟ ಹಾಸ್ಕೊಂಡೆಲ್ಲ ಮಲ್ಕೋತಾರಂತೆ. ಅಲ್ಲಿ ದೇವ್ರ ಮನೆ ಇದೆ. ಅದು ಬಿಟ್ಟರೆ ಇದು ಎಂಟೈರ್ ಕಿಚನ್ ಯೂನಿಟ್ಟು. ಇಲ್ಲೆಲ್ಲ ಅಡುಗೆ ಮಾಡಿಕೊಂಡು ಇಷ್ಟೇ ಇರೋದು. ಟೋಟಲ್ ಆಗಿ 32 ಚಿಲ್ಡ್ರನ್ ಇದ್ದಾರಂತೆ. ಇವಾಗ ಸ್ವಲ್ಪ ದಸರಾ ಹಬ್ಬ ಸ್ಟಾರ್ಟ್ ಆಯ್ತಲ್ವಾ, ಸೊ ಸ್ವಲ್ಪ ಜನ ಇದಕ್ಕೂ ಹೋಗ್ಯಾರೆ ವೆಕೇಶನ್ಗಂತ. ಬಟ್ ಇಲ್ಲಿ ಆಲ್ಮೋಸ್ಟ್ ಒಂದು 20 ಜನ ಇದ್ರು ಸದ್ಯಕ್ಕೆ. ಹಾಕ್ಲೇನಾ? ಹಾಕ್ಲಾ? ಇನ್ನ ಬೇಕಾ? ಒಂದು ಹಾಕ್ಲಾ? ನಿಂಗೆ ಎಷ್ಟು ಬೇಕಪ್ಪ? ಒಂದಾ? ನಿಂಗೆ ಎಷ್ಟು ಬೇಕಪ್ಪ? ಒಂದಾ? ನಿಂಗೆ? ನೋಡು, ನಮ್ಮ ಚೆರಿ ನಮ್ಮ ಬ್ರೂನೋನ್ ಪಾಪನ ಇದು ಮಾಡ್ತಾನೆ. ಆಚೆ ಬಿಟ್ಟಿದ್ವಿ, ಬಟ್ ಅವನಿಗೆ ಸ್ಮೆಲ್ ನೋಡ್ಬಿಟ್ಟು ತುಂಬಾ ಆಚೆ ಬರಬೇಕು ಅಂತಾನೆ. ಏನ್ ಮಾಡೋಣ ಚೆರಿ? ಆಚೆ ಬಿಡೋಣ ಬ್ರೂನೋನ? ಊಟ ಆಯ್ತಲ್ವಾ? ಆಯ್ತು ಬಿಡು. ನೋಡ್ಕೋಬೇಕು ನೀನು. ಕೊಡು ಕೃಷ್ಣ, ಕೊಡು. ಇಲ್ಲಿ ಚಿಕ್ಕ ಮಕ್ಳಿಗೆಲ್ಲ ಪೆನ್ಸ್ ತಗೋ, ಕೊಡಿ. ಇನ್ನೂರಿಗೆಲ್ಲ ಕೊಡಿ ಪೆನ್ಸಿಲ್. ಕೊಡು. ರೈಟ್ ಹ್ಯಾಂಡ್. ಎಸ್, ಕೊಡು. ಇಲ್ಲಿ ಕೊಡು. ಬಾಯ್.
ಬಾಯ್. ಥ್ಯಾಂಕ್ ಯು 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 ಕೊಡು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಒಳ್ಳೆ ಮಾಡ್ತಾರೆ ಕೆಲಸ. ಧೀಮಂತ ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು God bless you. ಥ್ಯಾಂಕ್ ಯು ಬಾಯ್ 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 ಸಿಗೋಣ ಬಾಯ್. ಫೈನಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮತ್ತೆ ಅಜ್ಜಿ ಮನೆಗೆ ಬಂದ್ವಿ. ಎಲ್ಲ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಇದ್ರು. ಆ್ಯಂಡ್ ಇವತ್ತು ಬೆಳಿಗ್ಗೆಯಿಂದ ಪಾಪ ಅವ್ರಿಗೂ ತುಂಬ ಸ್ಟ್ರೈನ್ ಆಗಿ ಹೋಗಿತ್ತು. ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ಸೊ ಎಲ್ಲ ಮಲ್ಕೊಳಕ್ ಹೋದ್ರು. ನೋಡ್ಬೋದು ನಮ್ಮ ತಾತ ಆಲ್ರೆಡಿ ಇಲ್ಲಿದ್ದಾರೆ. ಆ್ಯಂಡ್ ನಾವು ಇಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡ್ತಾ ಇದ್ದೀವಿ. ಸೊ ಓವರ್ ಆಲ್ ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಡೇ ಫಾರ್ ಮೀ. ಎವ್ರಿ ಇಯರ್ ಥರನೇ ಈ ಇಯರ್ ಕೂಡ ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಏನೋ ಗೊತ್ತಿಲ್ಲ, ಬಟ್ ನನಗೆ ಅಂತೂ ತುಂಬಾ ಸ್ಯಾಟಿಸ್ಫೈಯಿಂಗ್. ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಯಾವ ಪಬ್ಬು ಪಾರ್ಟಿ ಅವೆಲ್ಲ ನನಗೆ ಇಷ್ಟ ಇಲ್ಲ. ನನಗೆ ಇದರಲ್ಲೇನೋ ಖುಷಿ, ಮತ್ತೆ ಅವರಿಗೆ ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ ನನಗೂ ಇನ್ನೂ ತುಂಬಾ ಖುಷಿ. ಸೊ ಇಟ್ ವಾಸ್ ಅ ಮೆಮೊರೇಬಲ್ ಡೇ ಫಾರ್ ಮೀ. ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡಿದೆ. ಸೊ ಎಸ್, ಸೊ ಈ ವ್ಲಾಗಿಗೆ ಇರೋದಿಷ್ಟೇ. ಹೋಪ್ ಯು ಆಲ್ ಲೈಕ್ ಇಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್. Bye. 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 A, B, C, D, E.